ದೆಹಲಿಯಲ್ಲಿಂದು ಕುರ್ಚಿ ಪ್ರೀಮಿಯರ್ ಲೀಗ್ ಬಿಗ್ ಕ್ಲೈಮ್ಯಾಕ್ಸ್ ಇದೆ. IPL ಫೈನಲ್ಗೂ ಮೊದಲೇ ಕುರ್ಚಿ ಕದನದ ಫೈನಲ್ಸ್ ಆಗ್ತಾ ಇದೆ. ದೇಶದಲ್ಲಿ IPL ಹವಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಕುರ್ಚಿ ಪ್ರೀಮಿಯರ್ ಲೀಗ್ ಇದು ಇವತ್ತು ಬೆಳಗ್ಗೆ 11 ಗಂಟೆಗೆ ಸಾಗೋ ಅಂತ ಇದೆ. T20 ಲೀಗ್ ಗಿಂತಲೂ ಪೊಲಿಟಿಕಲ್ ಲೀಗ್ನ ರೋಚಕತೆ ಈಗ ಆರಂಭ ಆಗಿದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಗೇಮ್ ಪ್ಲಾನ್ ನ ಮಾಡ್ತಾ ಇದ್ದಾರೆ. ವೆದರ್ ರಿಪೋರ್ಟ್ ಕ್ಲಿಯರ್ ಆಗಿದೆ. ಫೈನಲ್ ಫೈಟ್ಗೆ ವೇದಿಕೆ ರೆಡಿ ಆಗಿದೆ. ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಮುಂದೆ ಸಿದ್ದು DKಶಿ ನಡುವೆ ಟಾಸ್ ಏರ್ಪಡುತ್ತೆ. ಅಸಲಿ ದೆಹಲಿ ಆಟ ಈಗ ಶುರು. ಟ್ರೋಫಿ ಯಾರಿಗೆ ಅನ್ನೋ ಪ್ರಶ್ನೆ. ಕಳೆದ ಬಾರಿ IPL ಗೆದ್ದಾಗ DK ಶಿವಕುಮಾರ್ ಟ್ರೋಫಿಗೆ ಮುತ್ತಿಟ್ಟಿದ್ರು. ಈಗ ಅದೇ ರೀತಿ ಕುರ್ಚಿಯನ್ನ ಹತ್ತೋದ್ರ ಮೂಲಕ ಸಂತಸವನ್ನ ಸಂಭ್ರಮವನ್ನ ಹೊರಹಾಕ್ತಾರಾ ಅಥವಾ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತ ಸೈಲೆಂಟ್ ಆಗ್ತಾರಾ? ಇದೆಲ್ಲವನ್ನ ಕೂಡ ಕಾದು ನೋಡಬೇಕು. ಇದೆಲ್ಲದಕ್ಕೂ ಕೂಡ ವೇದಿಕೆ ಬೆಳಗ್ಗೆ 11 ಗಂಟೆಗೆ ರೆಡಿ ಆಗ್ತಾ ಇದೆ. ದೆಹಲಿಯಲ್ಲಿ ಬೆಳಗ್ಗೆ 11 ಗಂಟೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿ ಸಭೆಯನ್ನು ನಡೆಸೋರಿದ್ದಾರೆ. ಏನು ಚರ್ಚೆ ಮಾಡ್ತಾರೆ ಸಭೆಯಲ್ಲಿ? ರಾಜ್ಯದ ನಾಯಕತ್ವ ಇವತ್ತು ಅಂತಿಮವಾಗಿ ತೆರೆ ಬೀಳುತ್ತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೋ, ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಸೀಮಿತ ಆಗುತ್ತೋ, ರಾಜ್ಯಸಭೆ ಚುನಾವಣೆಗೆ ಯಾರೆಲ್ಲ ಅಭ್ಯರ್ಥಿಗಳು ಆಗಬೇಕು ಅನ್ನೋದನ್ನು ಮಾತ್ರ ಮಾತಾಡ್ತಾರೋ, SIR ಬಗ್ಗೆ ಒಂದಷ್ಟು ಮಹತ್ವದ ವಿಷಯವನ್ನು ತಿಳಿಸಿ ರಾಹುಲ್ ಗಾಂಧಿ ಸೈಲೆಂಟ್ ಆಗ್ತಾರೋ, ಇದೆಲ್ಲದಕ್ಕೂ ಕೂಡ ವೇದಿಕೆ ಈಗ ಸಜ್ಜಾಗಿದೆ. ಸಾಲು ಸಾಲು ಪ್ಲಾನ್ಗಳನ್ನು ಮಾಡಿಕೊಂಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಯಾತ್ರೆಯನ್ನು ಮಾಡಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ. ಇತ್ತ DK ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಹಾಗಾದರೆ ಈ ಒಂದು IPLಗೂ ಮುನ್ನ ಕುರ್ಚಿ ಕದನದ ಪ್ರೀಮಿಯರ್ ಲೀಗ್ ಕ್ಲೈಮ್ಯಾಕ್ಸ್ಗೆ ಬಂದಿದೆಯಲ್ಲ, ಅದಕ್ಕೆ ಟಾಸ್ ಆಗೋದಿದೆ ಬೆಳಗ್ಗೆ 11 ಗಂಟೆಗೆ. ಯಾರಿಗೆ ಏನು ಸಿಗತ್ತೆ? ಇದು $1 ಮಿಲಿಯನ್ ಪ್ರಶ್ನೆ. ಎಲ್ಲರಲ್ಲೂ ಕೂಡ ಒಂದು ರೀತಿಯ ಆತಂಕ, ಏನಾಗುತ್ತೆ ಅನ್ನೋ ಕುತೂಹಲ, ರಿಸಲ್ಟ್ಗೋಸ್ಕರ ಕಾದು ನೋಡೋ ಅಂತ ಕ್ಷಣ ಇದು. ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದಂಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಉಪಸ್ಥಿತರಿರ್ತಾರೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಕೂಡ ಇದೇ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು KC ವೇಣುಗೋಪಾಲ್ ಅವರು ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ದೆಹಲಿಗೆ ಬರೋಕ್ಕೆ ಬುಲಾವನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.